ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಾ ಇರೋದು ಅಂದ್ರೆ ಈ ಓಂ ಶಕ್ತಿ ವಿಡಿಯೋಸ್ಗಳು. ಇಡೀ ರೀಲ್ಸೇ ಕೆಂಪುಮಯ ಆಗೋಗಿದೆ ಅಂತೀನಿ. ಆದ್ರೆ ದೇವ್ರು ಅನ್ನೋ ಹೆಸರಲ್ಲಿ ಇವ್ರುಗಳ ಆಡ್ತಿರೋ ಹುಚ್ಚಾಟಗಳು ಒಂದಾ ಎರಡ? ಓಂ ಶಕ್ತಿ ಅನ್ನೋದು ಭಕ್ತಿಯ ಟೂರ್ ಆಗಿಲ್ಲ, ಬದಲಾಗಿ ಹೆಂಗಸರಿಗೆ ಮೋಜು ಮಸ್ತಿ ಮಾಡೋ ಟೂರ್ ಆಗೋಗಿದೆ. ಒಂದ್ ಕಡೆ ಓಂ ಶಕ್ತಿ ಮಾಲೆ ಹಾಕೊಂಡು ಇವ್ರುಗಳು ಹುಚ್ಚಾಟ ಆಡ್ತಿದ್ರೆ, ಮತ್ತೊಂದ್ ಕಡೆ ಅಯ್ಯಪ್ಪನ ಮಾಲೆ ಹಾಕಿಸ್ಕೊಂಡು ಒಂದಷ್ಟು ಜನ ಆ ಮಾಲೆಗಿರೋ ಘನತೆ ಗೌರವಕ್ಕೆ ಧಕ್ಕೆ ತರ್ತಿದ್ದಾರೆ. ಇವತ್ತಿನ ವಿಡಿಯೋಲಿ ಇಂತ ಒಂದಷ್ಟು ರೀಲ್ಸ್ ಡೋಂಗಿ ಭಕ್ತರನ್ನ ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆದಂಗೆ ಸಾಮಿ ನನ್ ಸಾಮಿ. ಯಾಕ ಸ್ವಾಮಿ ಸ್ವಾಮಿ ಅನ್ಕೊಂಡು ರೀಲ್ಸ್ ಮಾಡಕ್ಕೆ ನೀನ್ ಹಾಕೊಂಡಿರೋದು ಅಯ್ಯಪ್ಪ ಸ್ವಾಮಿ ಮಾಲೆ ಅಲ್ಲ, ಓಂ ಶಕ್ತಿ ಮಾಲೆ. ಅಂಡ್ ನೀನ್ ಕೊಡ್ತಿರೋ ಎಕ್ಸ್ಪ್ರೆಷನ್ ನೋಡಿದ್ರೆ ನೀನ್ ಕರೀತಾ ಇರೋದು ಆ ಸ್ವಾಮಿನಲ್ಲ, ನಿತ್ಯಾನಂದ ಸ್ವಾಮಿನ ಅನ್ನಂಗದೆ. ಸಾಂಬಾರ್ ಆಪೇನಗೆ ಸಾಮಿ ಸಾಮಿ ಅಂತಿದ್ರೆ ನಾನ್ ಯಜಮಾನಪ್ಪ ಅನ್ನೋಸ್ತೈತ ಸಾಮಿ ನನ್ ಸಾಮಿ. ಮಾಲೆ ತೊಟ್ಟು ಪೂಜೆ ಮಾಡೋದ್ ಬಿಟ್ಟು ಮೂಡಲ್ಲಿರೋ ನೀನು ಕಾಮಿ, ದೊಡ್ಡ ಕಾಮಿ. ರೀಲ್ಸು ಮಾಡೋದ್ ಬಿಟ್ಟು ನಿನ್ಗೆ ಬೇರೆ ಏನು ಇಲ್ವಾ ತಾಯಿ ಕ್ಯಾಮೆ, ಬೇರೆ ಕ್ಯಾಮೆ. ಬೋಗೆ ಮಜಾ ಬಂತು. ಕವಿರಾಯ ಓ ಕಪಿರಾಯ. ಮಾಲೆ ಹಾಕಿಸ್ಕೊಂಡು ರೀಲ್ಸ್ ಮಾಡೋದೇ ತಪ್ಪು. ಅದ್ರಲ್ಲಿ ಇವ್ರು ರೀಲ್ಸ್ ಮಾಡಿರೋ ಹಾಡ್ ನೋಡ್ರಪ್ಪ, ಕವಿರಾಯ ಕಪಿರಾಯ ಅಂತೆ. ಇವರೇ ಎರಡು ಕಪಿಗಳಿದ್ದಂಗಿದ್ದಾರೆ. ನಾವಿಬ್ಬರು ನಮಗಿಬ್ಬರು ಅಂತ ಗಂಡು ಕಪಿಗಳನ್ನ ಹುಡುಕ್ತಾವ್ರೇನೋ ಅನ್ಸುತ್ತೆ. ನಿಮಗೆಲ್ಲ ಮಾಲೆ ಹಾಕ್ಸೋ ಬದಲು ಮೂಲೆಯಲ್ಲಿ ಕೂರಿಸಿ ಮುಸ್ರೆ ತಿಕ್ಕಿಸ್ಬೇಕಿತ್ತು, ಅದೇ ಲಾಯಕ್ಕಿತ್ತು ನೋಡಿ. ಓಹೋ, ಅದೇ ಅನ್ಕೋತಿದ್ದೆ ಬರೀ ಎರಡು ಕಪಿಗಳು ಕಾಣ್ತಾವೆ, ಮೂರನೇದ್ ಎಲ್ಲೋಯ್ತು ಅಂತ. ಈಗ ಸಿಕ್ತು ನೋಡಿ. ಆ ಗಾಂಧಿ ತಾತನ್ ಕೋತಿಗಳು ಪಾಪ ಅಷ್ಟು ವರ್ಷದಿಂದ ಹಂಗೆ ಕುಂತ್ಬಿಟ್ಟವೆ. ಅವಕ್ಕೆ ರಿಟೈರ್ಮೆಂಟ್ ಕೊಟ್ಟು ಆ ಕಪಿಗಳ ಜಾಗದಲ್ಲಿ ಈ ಕಪಿಗಳನ್ನ ಕೂರಿಸ್ಬೇಕು ಶಿವ, ಹಾಗಾದ್ರೂ ಇವ್ರಿಗೋಸಿ ಬುದ್ಧಿ ಬರ್ತದ ಅಂತ. ನಾ ಸತ್ತು ಹೋದರು ನನ್ನ ಪ್ರೀತಿ ಸಾಯದು, ನೀನು ಕೊಟ್ಟ ನೋವು ಮರೆಯಲಾಗದು. ವೆಂಕಿ ಮಾಡೋ ಡ್ಯಾನ್ಸು, ದೀಪಾ ಕೇಳೋ ಡೈಲಾಗು, ರವಿ ಹಾಡೋ ಹಾಡು, ರಕ್ಷಕ್ ಕೊಟ್ಕೊಳ್ಳೋ ಬಿಲ್ಡಪ್ಸು, ಇದನ್ನೆಲ್ಲ ಸಹಿಸ್ಕೋಬಹುದು. ಆದ್ರೆ ಇವಳು ಮಾಡ್ತಿರೋ ಓವರ್ ಆಕ್ಟಿಂಗ್ ನೋಡಕ್ ಆಗ್ತಾ ಇಲ್ಲ ಶಿವ. ಆ ಪ್ರೀತಿ ನಾ ನಂಬಿ ಸೋತು ಹೋದೆನು. ಯವ್ವ ತಂಗಿ, ಕಣ್ಗುಡ್ಡೆ ಮೂಗ್ನೊಳ್ಳೆ ಅರಳಿಸ್ಕೊಂಡು ಕಿರ್ನಾಲ್ಗೆ ಕಾಣಿಸೋ ತರ ನೀನು ಮಾಡ್ತಾ ಇದೀಯಲ್ಲ, ಅದು ನಟನೆ ಅಲ್ಲ, ಕೆಟ್ಟ ಘಟನೆ. ನಿನ್ನ ಓವರ್ ಆಕ್ಟಿಂಗ್ ಗೆ ಸೈಮಾ ಅವಾರ್ಡ್ ಅಲ್ಲ, ಕೈಮಾ ಅವಾರ್ಡ್ನೇ ಕೊಡ್ಸನ ಬಿಡವ. ಆದ್ರೆ ಓಂ ಶಕ್ತಿ ಮಾಲೆ ಹಾಕೊಂಡು ಆ ತಾಯಿ ನೆನೆಸ್ಕೊ ಅಂದ್ರೆ ಅವ್ನ್ ಯಾರೋ ಬಿಟ್ಟೋಗಿರೋ ನಾಯಿ ನೆನ್ಸ್ಕೋತಾ ಇದೆಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಎಕ್ಸಾಮ್ ಹಾಲಿನಲ್ಲಿ ನನ್ನ ಪರಮಾತ್ಮ ಮಾರ್ನಿಂಗ್ ಶೋಗೆ ಹೋಗು ಕಂದ ಅಂತಾನೆ. ನಿನ್ನ ರೀಲ್ಸ್ ನೋಡಿ ಅಂದಳ ಆ ದೇವಿ, ನೀ ಬರೋದೆ ಬೇಡ ಮನೆಗೆ ಹೋಗು ಮೂದೇವಿ. ಈ ವೈಕ್ಳೇನೋ ವಯಸ್ಸಲ್ಲಿ ಚಿಕ್ಕವರು, ಹುಡುಗ ಬುದ್ಧಿ. ಈ ಅಕ್ಕನ್ಗೆ ಏನ್ ಬಂದಿತ್ತು, ಎಲ್ಲಾ ಬಿಟ್ಟು ಯಾವ ಹಾಡಿಗೆ ರೀಲ್ಸ್ ಮಾಡಿದಾಳೆ ನೋಡ್ರಪ್ಪ. ಅಕ್ಕ, ನಿನಗೆ ಹಾಡಿನ ಅರ್ಥ ಗೊತ್ತೇನಕ್ಕ? ಗಂಡನ್ಗೆ ಮರೆಮಾಚು, ಫ್ರೆಂಡಿಗೆ ಬೇವಾಚು ಅಂದ್ರೆ ಗಂಡನ್ಗೆ ಎಲ್ಲಾನು ಮುಚ್ಚಿಟ್ಟು ಫ್ರೆಂಡಿಗೆ ಎಲ್ಲಾನು ಬಿಚ್ಚಿಡೋದು ಅಂತ ಅರ್ಥ. ಸೊ ಅಕ್ಕ ಓಂ ಶಕ್ತಿಗೆ ಹೋಗಿರೋದು ಈಗ ಗೊತ್ತಾಯ್ತು. ಮನೆಯಲ್ಲಿ ಟಾಪ್ಟೇನು, ಬಾರಲ್ಲಿ ಫೌಂಟೇನು. ಈ ಅಕ್ಕ ಬಾರು ಫೌಂಟೇನು ಅಂತ ರೀಲ್ಸ್ ಮಾಡ್ಬಿಟ್ಲ. ಹೆಂಗೋ ಜಪ ತಪ ಮಾಡ್ಕೊಂಡಿದ್ ಗಂಡಸ್ರು ತಡ್ಕೊಳಕಾಗದೆ ಏನ್ ಮಾಡೋರ್ ನೋಡ್ರಪ್ಪ. ಎಣ್ಣೆ ಬೇಕು ಅಣ್ಣ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ ಇವ್ರು ಹೋಗ್ತಿರೋದು ಭಕ್ತಿಗಲ್ಲ ಶೋಕಿಗೆ ಅಂತ. ಈ ತಮಿಳ್ ಆಂಟಿರ್ ನೋಡ್ರಪ್ಪ ಹೋಗಿರೋದು ಓಂ ಶಕ್ತಿಗೆ, ಆದ್ರೆ ರೀಲ್ಸ್ ಮಾಡಿರೋದೆಲ್ಲ ಕಾಂಚನ ಮೂವಿ ಡೈಲಾಗ್ಸ್ಗೆ.
ಆ ಹೆಂಗುಸರು ಬೇವಿನ ಸೊಪ್ಪು ಇಟ್ಕೊಂಡು ಸುಮ್ನೆ ಅಳ್ಳಾಡ್ಸೋ ಬದ್ಲು ನಿನಗ್ 4 ಬಡಿಬೇಕಿತ್ತು. ಆಗ ಹಾರರ್ ಅಲ್ಲ, ನಿನಗ್ ಹಿಡ್ದಿರೋ ರೀಲ್ಸ್ ಗಾಳಿ ಹಾರ್ ಹೋಗ್ತಿತ್ತು. ಕಾಂಚನ ಅಲ್ಲ, ನಿನಗ್ ಸರಿಯಾಗಿ ವಾಂಚನ. ಅಲ್ಲೋಗಿರೋ ಎಷ್ಟೊಂದ್ ಜನ ಮೈ ಮೇಲೆ ದೇವ್ರು ಬಂದಂಗ್ ಆಡಿದ್ದಾರೆ. ಆದ್ರೆ ಪ್ರಪ್ರಥಮ ಬಾರಿಗೆ ಈ ವಾಂಟಿ ಮೇಲೆ ಅನ್ಸುತ್ತೆ ದೇವ್ರ ಬದಲು ದೆವ್ವ ಬಂದಿರೋದು. ಅದು ಆಂಟಿ ಮೈ ಮೇಲೆ ಬರೀ ಕಾಂಚನ ದೆವ್ವ ಮಾತ್ರ ಬಂದಿಲ್ಲ, ಮೂಡ್ ಮಾಲಿನಿ ದೆವ್ವನೂ ಬಂದಿದೆ. இந்த மாதிரி ஒரு பொண்ணை நான் பார்த்ததே இல்லடா. ಮೈ ಮೇಲ್ ಮಾಲೆ ಇದ್ರೂನು ಆಂಟಿ ಮಲ್ಲಿಕಾ ಶರಾವತ್ ರೇಂಜ್ ನುಲಿತಾವಳಲ್ಲ. ಇನ್ನು ಮಾಲೆ ತೆಗೆದ್ರೆ ಆಂಟಿ ಹೆಂಗ್ ಆಡ್ಬೇಡ. ಇಂತ ವಿಡಿಯೋಸ್ ಗಳನ್ನೆಲ್ಲ ನೋಡ್ಬಿಟ್ರೆ ಮುಂದಿನ ವರ್ಷದಿಂದ ಗಂಡಂದ್ರು ಜಮ್ಮಯ್ಯ ಅಂದ್ರು ತಮ್ಮ ಹೆಂಡತಿಯರ್ನ ಓಂ ಶಕ್ತಿ ಕಳ್ಸಕ್ಕಿಲ್ಲ ಬಿಡಿ. ಇನ್ನು ಈ ಲೇಡೀಸ್ ಗಳ ಭಕ್ತಿ ಎಷ್ಟಿದೆ ಗೊತ್ತಾ? ಆ ದೇವಿ ಮೇಲಿನ ಭಕ್ತಿ ಅಲ್ರಪ್ಪ, ರೀಲ್ಸ್ ಮೇಲಿನ ಭಕ್ತಿ. ಅವನ್ ಯಾರೋ 9 ಅಣ್ಣ ಡ್ರೈವರು ಅಂತ ಹಾಡ್ಕೊಂಡು ರೀಲ್ಸ್ ಮಾಡಿ ಹಾಕ್ದ, ವೈರಲ್ ಆಗೋಯ್ತು. ತಾಕೋ ಎಲ್ರು ನಮ್ದೊಂದಿರ್ಲಿ ಅಂತ ಹಾಕೊಂಡ್ ಹಿಂಸೆ ಕೊಡ್ತಾವ್ರೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವ್ರು ಹಾಡ್ತಿರೋದ್ ನೋಡಿದ್ರೆ ಆಹಾ ಏನಪ್ಪಾ ಈ ಡ್ರೈವರ್ಗಳಿಗೆ ಎಷ್ಟೊಂದು ಮರ್ಯಾದೆ, ಈ ಡ್ರೈವರ್ಗಳು ಏನು ಅದೃಷ್ಟ ಮಾಡಿದ್ರು ಅನ್ಕೋಬೇಕು. ಆದ್ರೆ ಅಸಲಿಯತೆ ಬೇರೆ ಇದೆ. ಈ ಓಂ ಶಕ್ತಿಗೆ ಹೋಗ್ ಬರೋ ಡ್ರೈವರ್ಗಳ ಪಾಡ್ನ ವಸಿ ನೀವೇ ನೋಡ್ಕೊಂಬನ್ರಪ್ಪ. ನೋಡ್ ಗುರು, ಓಂ ಶಕ್ತಿ ಡ್ಯೂಟಿ ಹೋದ್ರೆ ನಮ್ಮ ಗಾಡಿಗಳ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಅಂದರೆ ಇದನ್ನ ತೊಳೆಯೋಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂದ್ರೆ ಇವಾಗ ಹಿಂಸೆ ಆಗದೆ ಇನ್ನೇನ್ ಮತ್ತೆ. ಬಸ್ನ ಒಳ್ಳೆ ಮುನ್ಸಿಪಾಲಿಟಿ ಗಾಡಿ ಮಾಡಿ ಇಟ್ಟವ್ರಲ್ಲ, ಒಳ್ಳೇದಾಗ್ತದ ನಿನಗೆ. ಬಸ್ ಹತ್ತಕ್ ಮುಂಚೆ ಬಸ್ಸಿಗೆ ಪೂಜೆ ಮಾಡೋದೇನು, ಇಳಿ ತೆಗಿಯೋದೇನು, ಡ್ರೈವರ್ಗೆ ಪೂಜೆ ಸನ್ಮಾನ ಮಾಡೋದೇನು, ಆಮೇಲೆ ಅದೇ ಬಸ್ನ ಗಬ್ಬೆಪ್ಸಿ ಕಸು ತಿಪ್ಪೆ ಮಾಳ ಮಾಡೋದೇನು. ಹೊರಗಡೆ ಅಂತೂ ನೋಡೋಕ್ಕೆ ಆಗಲ್ಲ, ಈ ಥರ ಮಾಡಿ ಇಟ್ಟವ್ರೆ. ಎಷ್ಟು ಸಲ ತೊಳೆಯೋದು, ನಿಲ್ಸಿತೆ ಎಲ್ಲ ತೊಳೆಯೋದೇ ಆಯ್ತು ನಮ್ಮ ಕತೆ. ತೊಳೆದಂಗ್ ವಾಮಿಟ್ ಮಾಡ್ತಾರೆ. ವಾಮಿಟ್ ಮಾಡದೆ ಇನ್ನೇನ್ ಮಾಡ್ತಾರೆ, ಚೆನ್ನಾಗಿ ತಿಂದ್ಬಿಟ್ಟು ಹುಚ್ಚು ಬಂದಂಗ್ ಕುಣಿದ್ರೆ ತಿಂದಿರೋ ಅನ್ನ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಆಚೆ ಬರ್ದೆ ಇನ್ನೇನಾಯ್ತದೆ. ಬೋನಲ್ಲಿರೋ ಮಂಗಗಳನ್ನ ಆಚೆ ಬಿಟ್ರೆ ಹೆಂಗ್ ಲೂಟಿ ಪಟ ಮಾಡ್ತಾವೋ ಹಂಗ್ ಮಾಡ್ತಾವ್ರೆ. ಈ ಊರ್ನೇ ಹಾಳು ಮಾಡ್ತಾವ್ರೆ. ಎಲ್ಲಾ ಕ್ರೆಡಿಟ್ಸು ನಮ್ ಸಿದ್ದರಾಮಣ್ಣನ್ಗೆ ಸೇರ್ಬೇಕು ಶಿವ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಅಂದಂಗೆ ನನ್ಗೊಂದ್ ಡೌಟ್, ಹೆಂಗುಸರೆಲ್ಲ ಮನೇಲಿದ್ರು ಅಂತ ಹೇಳಿ ಈ ಯೋಜನೆಗೆ ಗೃಹಲಕ್ಷ್ಮಿ ಅಂತ ಹೆಸರಿಟ್ರು. ಆದ್ರೆ ಕಾಸ್ ಬಂದಾಗಿಂದ ಈ ಕೆಲವೊಂದಷ್ಟು ಹೆಂಗುಸರು ಗೃಹದಲ್ಲಿ ಇಲ್ದೆ ಹೊರಗಡೆ ಸುತ್ತಾಡ್ತಾವ್ರೆ. ಈಗ ಇವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಗೃಹ ಬಿಟ್ಟು ಗ್ರಹಗಳ ತರ ಸುತ್ತಾ ಇದಾರೆ ಅಂತ ಈ ಸ್ಕೀಮ್ ಹೆಸರುನ ಗೃಹಲಕ್ಷ್ಮಿ ಅಂತ ಚೇಂಜ್ ಮಾಡ್ಬೇಕು. ಈಗ ಸರ್ವಿಸ್ಗೆ 1,000 ಕೊಡ್ಬೇಕು ನಾವು. ಕೆಲವರು ಓಂ ಶಕ್ತಿ ಡ್ಯೂಟಿ ಹೋಗಕ್ಕೆ ಬೇಜಾರಾಗುತ್ತೆ ಅನ್ನೋದು ಕಾರಣ ಏನು ಅಂತಂದ್ರೆ ಇದೆ. ಇದು 1-2 ಬಸ್ಗಳ ಕತೆ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಬಸ್ ಡ್ರೈವರ್ ಗಳ ವ್ಯಥೆನೂ ಇದೆ. ದೇವಸ್ಥಾನಗಳಿಗೆ ಟೂರ್ ಹೋಗೋದು ಅಂದ್ರೆ ಡ್ರೈವರ್ಗಳು ಖುಷಿ ಪಡಬೇಕು. ಅದನ್ ಬಿಟ್ಟು ಯಪ್ಪ ಈ ಡ್ಯೂಟಿಗೆ ಯಾಕಾದ್ರೂ ಹೋದ್ನಪ್ಪ ಅನ್ಕೊಂಬಾರದು. ಕೆಂಪು ಬಟ್ಟೆ ನೋಡಿದ್ರೆ ಗೂಳಿ ಗುದ್ದುತ್ತೆ ಅಂತಾರೆ. ನೀವುಗಳು ಹಿಂಗೆ ಕಾಟ ಕೊಡ್ತಿದ್ರೆ ಇನ್ಮೇಲೆ ಗೂಳಿ ಅಷ್ಟೇ ಅಲ್ಲ, ಕೆಂಪು ಬಟ್ಟೆ ಕಂಡ್ರೆ ಡ್ರೈವರ್ಗಳು ಗುದ್ದೋಕ್ ಶುರು ಮಾಡ್ಬಿಡ್ತಾರೆ. ಇನ್ನು ಈ ವರ್ಷ ಓಂ ಶಕ್ತಿಗೆ ಹೋಗಿದ್ದ ತುಂಬಾ ಬಸ್ಗಳು ಆಕ್ಸಿಡೆಂಟ್ಸ್ ಆಗಿದಾವೆ, ತುಂಬಾ ಜನಕ್ಕೆ ಗಾಯ ಆಗಿದೆ. ಕಾರಣ ಇಲ್ಲಿದೆ ನೋಡ್ರಪ್ಪ. ಈ ತರ ಅಕ್ಕಪಕ್ಕದ ವೆಹಿಕಲ್ಸ್ ಗಳ ಹಾರನ್ ಸೌಂಡ್ ಕೇಳದೆ ಇರೋ ರೇಂಜಿಗೆ ಕಿರ್ಚಾಡೋದು, ಅರ್ಚಾಡೋದು, ಸಾಂಗ್ ಹಾಕೊಂಡು ಉಚ್ಚೆದಂಗ್ ಕುಣಿಯೋದು, ಹಿಂಗೆಲ್ಲಾ ಮಾಡಿದ್ರೆ ಅಪಘಾತ ಆಗದೆ ಇನ್ನೇನಾಗುತ್ತೆ. ಅಕ್ಕ ಕುಣಿತಾ ಇರೋ ಫೋರ್ಸಿಗೆ ಭೂಕಂಪನೆ ಆಗೋ ಚಾನ್ಸ್ ಇದೆ. ಇನ್ನು ಬಸ್ ಕಂಪನ ಆಗಕ್ಕಿಲ್ವೇ. ಒಬ್ಬೊಬ್ರು 70 kg ಅಂದ್ರು 40 ಜನಕ್ಕೆ 3 ಟನ್ ಆಯ್ತು. 3 ಟನ್ ಒಟ್ಟಿಗೆ ಶೇಕ್ ಆದ್ರೆ ಬಸ್ಸು ಇನ್ ಏನಾಗ್ಬೇಡ. ಫ್ರಾಕ್ಚರ್ ಅಮ್ಮ ಫ್ರಾಕ್ಚರು, ಮೈಕೈ ಮೂಳೆ ಫ್ರಾಕ್ಚರು, ಡಾಕ್ಟರ್ ಅಮ್ಮ ಡಾಕ್ಟರು, ಬ್ಯಾಂಡೇಜ್ ಹಾಕ್ತಾವ್ರು ಡಾಕ್ಟರು. ಇನ್ನು ಇವ್ರು ಮಾಡದೆ ಇರೋ ಡ್ಯಾನ್ಸ್ಗಳೇ ಇಲ್ಲ ಶಿವ. ಸ್ನೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು, ತಮಟೆ ಡ್ಯಾನ್ಸು, ಕುತ್ತು ಡ್ಯಾನ್ಸು, ಎತ್ತು ಡ್ಯಾನ್ಸು.
ಇನ್ನು ತುಂಬಾ ಇದಾವಪ್ಪ. ಇವ್ರು ಮಾಡ್ತಿರೋ ಡ್ಯಾನ್ಸ್ ಗಳಲ್ಲಿ 1% ಆದ್ರೂ ದೇವ್ರ ಮೇಲೆ ಭಯ ಭಕ್ತಿ ಕಾಣ್ತಿದ್ಯಾ? ಏನೋ ಟೂರ್ ಬರೋಕೊಂದು ಓಂ ಶಕ್ತಿ ಅನ್ನೋ ನೆಪ ಸಿಕ್ಕಿದೆ, ಚೆನ್ನಾಗಿ ಮೋಜು ಮಸ್ತಿ ಮಾಡ್ಬಿಡ್ಬೇಕು ಅನ್ನೋ ಮನಸ್ಥಿತಿಲಿ ಕುಣಿತಾ ಇರೋದು ಎದ್ದು ಕಾಣ್ತಾ ಇದೆ. ಮೋಜು ಮಸ್ತಿ ಮಾಡಿ ಯಾರು ಬೇಡ ಅನ್ನಲ್ಲ, ಆದ್ರೆ ನಿಮ್ಮ ಶೋಕಿಗಳಿಗೆ ಯಾಕ್ರಪ್ಪ ಈ ತರ ಬಟ್ಟೆ ಹಾಕೊಂಡು ಮಾಲೆ ಹಾಕೊಂಡು ಆ ದೇವಿಗೆ ಅವಮಾನ ಮಾಡ್ತಿದ್ದೀರಾ? ಇವ್ರಷ್ಟೇ ಅಲ್ಲ, ಇತ್ತೀಚೆಗೆ ಅಯ್ಯಪ್ಪನ ಮಾಲೆ ಹಾಕೊಂಡಿರೋ ಕೆಲವರು ಇದೇ ರೀತಿ ರೀಲ್ಸ್ ಮಾಡೋಕ್ ಶುರು ಮಾಡಿದ್ದಾರೆ. ಇನ್ನು ತುಂಬಾ ಜನ ಹಿಂಗೆ ಅಯ್ಯಪ್ಪನ್ ಮಾಲೆ ಹಾಕಿಸ್ಕೊಂಡು ಆ ಕಟ್ಟುನಿಟ್ಟಾದ ನಿಯಮಗಳು ಪಾಲನೆಗಳ ಬಗ್ಗೆ ಕಾಮಿಡಿ ಮಾಡ್ಕೊಂಡು ಲೇವಡಿ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಿದ್ದಾರೆ. ಇವರಿಗೆಲ್ಲ ಮಾಲೆ ಯಾಕೆ ಹಾಕ್ತಾರೆ? 41 ಅಥವಾ 48 ದಿನಗಳ ಕಠಿಣ ವ್ರತ ಯಾಕೆ ಮಾಡ್ತಾರೆ? ಆ ಆಚರಣೆಗಿರೋ ಮಹತ್ವ ಏನು ಅಂತ ಗೊತ್ತಿಲ್ಲ ಬಿಡಿ. ಗೊತ್ತಿದ್ರೆ ಈ ರೀತಿ ಹುಚ್ಚಾಟ ಆಡ್ಕೊಂಡು ರೀಲ್ಸ್ ಗಳು ಮಾಡ್ತಿರ್ಲಿಲ್ಲ. ನೀವು ಉದಾರ ಆಗಲ್ಲ ಬಿಡಿ. ಅಯ್ಯಪ್ಪ ಸ್ವಾಮಿ ಮಾಲೆ ತೊಟ್ಟಾಗ ತುಂಬಾ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಮನೋರಂಜನೆಯನ್ನ ಸಂಪೂರ್ಣವಾಗಿ ಬಿಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇವ್ರುಗಳು ಮೊಬೈಲ್ ಹಿಡ್ಕೊಂಡು ಅದೇ ಮನೋರಂಜನೆಯಲ್ಲಿ ಮುಳುಗೋಗಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಅನ್ನೋದು ಇವರಿಗೆಲ್ಲ ಭಕ್ತಿ ಅಲ್ಲ, ಬದಲಾಗಿ ಕಂಟೆಂಟ್ ಆಗೋಗಿದೆ. ಮೊದಲನೇದಾಗಿ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತಾರೆ ಅಂದ್ರೆ ಇವರೆಲ್ಲ ಮೊಬೈಲ್ ಬಳಸಬಾರ್ದು, ಅದರಲ್ಲೂ ಇನ್ಸ್ಟಾಗ್ರಾಮ್ ನಂತ ಆಪ್ ಗಳನ್ನ ಯೂಸ್ ಮಾಡ್ಲೇಬಾರ್ದು. ನಿಮ್ಗೆ ಗೊತ್ತಿದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಇವತ್ತಿನ ದಿನ ಅರಬೆತ್ಲೆ ಲಿಟ್ರಲಿ ಬೆತ್ತಲಾಗಿರೋ ಹುಡುಗಿರ್ಗಳ ವಿಡಿಯೋಸ್ಗಳು ಫೋಟೋಸ್ಗಳೇ ಬರ್ತಾ ಇರ್ತವೆ. ಅಂತದ್ರಲ್ಲಿ ಇವ್ರುಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಮೊಬೈಲು ಇಂಟರ್ನೆಟ್ ಬಳಸ್ತಾ ಇಂತ ಕೆಟ್ಟದನ್ನೆಲ್ಲ ನೋಡ್ತಾ ಇದ್ರೆ ಆ ಬ್ರಹ್ಮಚರ್ಯ ವ್ರತಕ್ಕೆ ಅರ್ಥ ಏನ್ ಬಂತು? ದೇಹನ ಶುದ್ಧವಾಗಿಟ್ಕೊಂಡು ಮನಸ್ಸಲ್ಲಿ ಕಲ್ಮಶ ತುಂಬ್ಕೊಂತ ಹೋದ್ರೆ ಆ ಆಚರಣೆಯನ್ನ ಪಾಲಿಸಿ ತಾನೆ ಏನ್ ಪ್ರಯೋಜನ? ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕದ್ ಕಲೆ. ನನ್ನ ಪ್ರಕಾರ ಮಾಲೆ ತೊಟ್ಟೋರು ಬರೀ ಕೀಪ್ಯಾಡ್ ಮೊಬೈಲ್ ಮಾತ್ರ ಬಳಸಬೇಕು, ಇಂಟರ್ನೆಟ್ ಇರೋ ಮೊಬೈಲ್ ಗಳನ್ನ ಬಳಸೋ ಹಂಗಿಲ್ಲ ಅಂತ ರೂಲ್ಸ್ ಮಾಡ್ಬೇಕು. ಆಗ ಇಂತ ಡೋಂಗಿಗಳು ಶೋ ಆಫ್ ಗಾಗಿ ಕಂಟೆಂಟ್ ಗಾಗಿ ಮಾಲೆ ಹಾಕೋರ ಸಂಖ್ಯೆ ತಾನಾಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.